ಸರ್ ಏನ್ ಹೇಳ್ತಾ ಇದ್ದೀರಾ? ನಿಮಗೇನು ಕೇಳಿಸ್ತೋ ನಾನು ಅದನ್ನೇ ಹೇಳಿದ್ದು. ಸರ್ ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಇಷ್ಟೆಲ್ಲ ಮಾಡಿದ್ಮೇಲೂ ರೀಸನ್ ಕೇಳ್ತಾ ಇದ್ದೀರಲ್ಲ. ಮೇಡಮ್, ಹೂ ಇಸ್ ದಟ್? ಯಾರದು ನನ್ನ ಮಗನ್ ಬೈದಿದ್ದು? ನನ್ನ ಮಗನಿಗೆ ಈ ಸ್ಕೂಲಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಯಾರು ಮಾತಾಡ್ತಾ ಇಲ್ಲ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಸರ್ ಅದ್ ಹಾಗಲ್ಲ. ನೋಡಿ, ನಿಮ್ಮನ್ನೆಲ್ಲ ನಂಬಿ ನನ್ನ ಮಗನ ಈ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಲ್ಲ, ಅದು ನನ್ನ ತಪ್ಪು. ನಿಮ್ಮನ್ನ ಈಗ್ಲೇ ಕೆಲಸದಿಂದ ತೆಗೆದು ಹಾಕ್ತೀನಿ. ನೋಡಿ ಸರ್, ನೀವು ಕೆಲ್ಸದಿಂದ ತೆಗೆದು ಹಾಕುವಂತ ತಪ್ಪೇನು ಮಾಡಿಲ್ಲ ಅವರು. ಯಾರಮ್ಮ ನೀನು? ನಾನು ಭಾಗ್ಯ ಅಂತ. ಇವನು ನನ್ನ ಮಗ ತನ್ಮಯ್. ಇವನ್ ಮೇಲೆ ನಿಮ್ ಮಗ ಕೈ ಮಾಡಿರೋದು. ಸರ್ ಯಾಕೆ ಹೊಡಿತಿದ್ಯಾ ಅಂತ ಕೇಳಿದಕ್ಕೆ ನನ್ನ ಮಗನ್ ಶರ್ಟ್ ಎಲ್ಲ ಹರಿದು ಹಾಕಿದ್ದಾನೆ. ಸಿಲ್ಲಿ ಥಿಂಗ್. ಇಷ್ಟು ಚಿಕ್ಕ ವಿಷಯನ ದೊಡ್ಡದ್ ಮಾಡೋ ಅವಶ್ಯಕತೆ ಇತ್ತಾ? ಸುಮ್ಮನೆ ಬಿಡ್ಬೇಕು ತಾನೆ. ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರಿ. ನನಗೆ ಟೈಮ್ ಅಂದ್ರೆ ಮನಿ ಮನಿ ಇದ್ದ ಹಾಗೆ. ಒಂದೊಂದು ಸೆಕೆಂಡ್ ಕೂಡ ನನಗೆ ಇಂಪಾರ್ಟೆಂಟು. ಒಂದೊಂದ್ ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ. ಇದು ಚಿಕ್ಕ ವಿಷಯ ಅಂತಾನು ಹೇಳ್ತಿದ್ದೀರಾ. ಮತ್ತ್ಯಾಕ್ ಸರ್ ಇಲ್ಲಿಗೆ ಬರಕ್ ಹೋದ್ರಿ? ನನಗೆ ಟೈಮ್ ಇಂಪಾರ್ಟೆಂಟ್ ನಿಜ, ಆದ್ರೆ ಅದಕ್ಕಿಂತ ನನಗೆ ನನ್ನ ಮಗನ ಇಂಪಾರ್ಟೆಂಟ್. ಕರೆಕ್ಟು ಸರ್. ನಿಮ್ಗೆ ಹೇಗೆ ನಿಮ್ ಮಗ ಮುಖ್ಯನೋ ನನಗೂ ನನ್ನ ಮಗ ಮುಖ್ಯ ಅಲ್ವಾ ಸರ್? ನೋಡಿ ಸರ್, ನಿಮ್ ಮಗ ತಪ್ಪು ಮಾಡಿದಾನೆ. ನಿಮ್ ಮಗ ನನ್ನ ಮಗನ ಹತ್ರ ಕ್ಷಮೆ ಕೇಳಿದ್ರೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡ್ತೀನಿ. ಏನು? ನೀನ್ ಸುಮ್ನೆ ಬಿಡೋದ? ನನ್ನ ಮಗ ಸಾರಿ ಕೇಳಲ್ಲ. ಅಷ್ಟಕ್ಕೂ ನೀನ್ ಯಾವ ದೊಡ್ಡ ಜನ ಅಂತ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ? ರಮೇಶ್, ರೀ ರಮೇಶ್, ಎಲ್ಲಿದ್ದೀರಿ? ಹೇಳಿ ಮನೋಜ್ ಸರ್. ಯಾಕೋ ಬರ್ತಾ ಬರ್ತಾ ನಮ್ಮ ಮರ್ಯಾದೆಯಲ್ಲಿ ಕಮ್ಮಿ ಆಗ್ತಾ ಇದೆಯಲ್ಲ ಪ್ರಿನ್ಸಿಪಲ್ ಸಾಹೇಬ್ರೆ? ಹಾಗೆಲ್ಲ ಏನಿಲ್ಲ ಮನೋಜ್ ಸರ್. ಯಾಕೆ ಈಗ ಹೇಳ್ತಾ ಇದ್ದೀರಾ? ಇನ್ನೇನ್ರಿ, ಯಾವುದೋ ರ್ಯಾಂಡಮ್ ಲೇಡಿ ಬಂದು ನನ್ನ ಮಗನ ಮೇಲೆ ಕೈ ಮಾಡಿದಾಳೆ. ನನ್ನ ಮಗ ಸಾರಿ ಕೇಳ್ಬೇಕು ಅಂತ ಹೇಳ್ತಿದ್ದಾಳೆ. ವಾಟ್ ಇಸ್ ಏನಿದ್ರ ಅರ್ಥ? ಯಾಕಮ್ಮ ಈಗ ಮಾಡ್ತೀಯಾ? ಹೋಗ್ ಸುಮ್ಮನೆ ನೀನು. ನೀವಾರು ಹೇಳ್ಬಾರ್ದೇನ್ರಿ? ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಸರ್, ದೊಡ್ಡ ಇಶ್ಯೂ ಆಗತ್ತೆ ಅಂತ. ಮಾತೇ ಕೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾಕೆ ನಿಲ್ಲಕ್ ಬಿಟ್ಟಿದ್ದೀರಾ? ಹೊಡಮ್ಮ ನೀನ್ ಇಲ್ಲಿಂದ. ಇಲ್ಲ ಸರ್, ನಾನು ಇಲ್ಲಿಂದ ಹೋಗಲ್ಲ. ನನ್ನ ಮಗನ್ಗೆ ಅನ್ಯಾಯ ಆಗಿದೆ. ನನ್ನ ಮಗನ್ಗೆ ನ್ಯಾಯ ಸಿಗೋವರೆಗೂ ನಾನು ಖಂಡಿತ ಇಲ್ಲಿಂದ ಹೋಗಲ್ಲ. ಏನು ಅನ್ಯಾಯನ? ನೋಡಮ್ಮ, ಇಷ್ಟೊಂದು ದೊಡ್ಡ ದೊಡ್ಡ ವರ್ಡ್ ಅನ್ನೆಲ್ಲ ಯೂಸ್ ಮಾಡಿ ಈ ಇಶ್ಯೂನ ದೊಡ್ಡದ್ ಮಾಡಕ್ ಹೋಗ್ಬೇಡ. ಏನೋ ಚಿಕ್ಕದಾಗಿ ಹೊಡೆದಿದ್ದಾನೆ, ಅದಕ್ಕೆ ಅನ್ಯಾಯ ಅಂತ ಹೇಳ್ತಾ ಇದೀಯಾ? ಚಿಕ್ಕದಾಗಿ ಹೊಡೆದಿರೋದ? ಸರ್ ನೋಡಿ, ನಿಮ್ ಮಗ ಮಾಡಿರೋದು ಅನ್ಯಾಯನೇ. ನನ್ನ ಮಗನ್ಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಒಂದ್ ಹೆಜ್ಜೆ ಕೂಡ ಕದ್ಲಲ್ಲ. ನೋಡಮ್ಮ, ಇಷ್ಟೊತ್ತು ನಿನ್ನ ಹತ್ರ ನಾನು ನಿಂತ್ಕೊಂಡು ಮಾತಾಡಿದ್ದೆ ದೊಡ್ಡ ವಿಷಯ. ಈ ತರ ಹೆಣ್ಮಕ್ಳ ಹತ್ರ ಎಲ್ಲ ಜಗಳಾಡ್ಕೊಂಡು ನಿಲ್ಲೋ ಸಿಲ್ಲಿ ಮನುಷ್ಯ ಅಲ್ಲ ನಾನು. ನಾನು ಏನೇ ಇದ್ರು ಮ್ಯಾನ್ ಟು ಮ್ಯಾನ್ ಮಾತಾಡೋನು. ಒಂದ್ ಕೆಲ್ಸ ಮಾಡು, ಅವನ ಅಪ್ಪನ ಕಳಿಸು, ಅವನ ಹತ್ರನೇ ಮಾತಾಡ್ತೀನಿ. ನಿಮ್ ಮನೇಲಿ ಬಂಧು ಬಳಗದಲ್ಲಿ ಗಂಡಸರು ಅಂತ ಯಾರು ಇಲ್ವಾ? ನಾನಿದ್ದೀನಿ.
ಏ ಶ್ರೇಷ್ಠ ಏನೊಂದು ಪ್ರಾಬ್ಲಮ್ಮು, ಜಾಗ ಬಿಡು. ತಾಂಡವ್, ನನ್ನಲ್ಲಿ ಏನೋ ಒಂದು ಚೇಂಜಸ್ ಇದೆ. ಏನು ಅಂತ ಹೇಳು. ಅಯ್ಯೋ ನನಗೇನು ಗೊತ್ತಾಗ್ತಿಲ್ಲ, ಸುಮ್ಮನೆ ಇರಿಟೇಟ್ ಮಾಡ್ಬೇಡ, ಹೋಗು. ಓ ಗಾಡ್, ಚೂಳ್ ಮೇಲೆ ರೇಗ್ಬಿಟ್ನಾ? ಯಾಕೆ ಹನಿ ಹನಿ ಐ ಆಮ್ ಸೋ ಸಾರಿ, ನಾನು ನಿನ್ನ ಮೇಲೆ ಕೂಗಾಡ್ಬಾರ್ದಿತ್ತು. ಅದು ಅದು ಏನೋ ಈ ಪ್ರಾಜೆಕ್ಟು ಕೆಲಸ ಟೆನ್ಷನ್ ಮೇಲೆ ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ತಾಂಡವ್, ನೀನ್ ನನ್ನ ಮೇಲೆ ಕೂಗಾಡಿದ್ ನನಗೆ ಬೇಜಾರಿಲ್ಲ ಕಣೋ. ಅದನ್ನ ನೀನ್ ಮೊದ್ಲಿಂದನೂ ಮಾಡ್ತಿದ್ದೆ, ಇವಾಗ್ಲೂ ಮಾಡ್ತಿದ್ಯಾ ಅಷ್ಟೇ. ಬಟ್ ಇವಾಗ ನಿನಗೆ ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ. ಮುಂಚೆ ನಾನು ಜಸ್ಟ್ ಕೂಮ್ ಮಾಡ್ಕೊಂಡು ಬಂದಿರೋ ಹೇರ್ ಸ್ಟೈಲ್ ಚೇಂಜ್ ಆಗಿದ್ರು ಕೂಡ ನೀನು ಹೇಳ್ತಾ ಇದ್ದೆ. ಆದ್ರೆ ಇವತ್ತು ನಾನು ಹೊಸ ಇಯರಿಂಗ್ ಹಾಕೊಂಡಿದ್ದೀನಿ ನೋಡು, ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಟ್ ನೀನ್ ಏನು ಹೇಳ್ತಾನೆ ಇಲ್ಲ ಅಂದ್ರೆ ಏನರ್ಥ? ಹನಿ ಹನಿ ಐ ಆಮ್ ರಿಯಲಿ ಸಾರಿ ಹನಿ. ಅದೇನು ಗೊತ್ತಾ, ಇವತ್ತು ನನ್ನ ಪ್ರಾಜೆಕ್ಟು ಒಂದಿಷ್ಟು ಜನರ ಮುಂದೆ ಪ್ರೆಸೆಂಟ್ ಮಾಡಬೇಕು, ಅದಕ್ಕೆ ಆ ಟೆನ್ಷನಲ್ಲಿ ನಿನ್ನ ಮೇಲೆ ಕೂಗಾಡ್ಬಿಟ್ಟು ಸರಿಯಾಗಿ ಗಮನಿಸಲಿಲ್ಲ. ಐ ಆಮ್ ರಿಯಲಿ ಸಾರಿ. ಹೋಗೋ ಹನಿ, ಪ್ಲೀಸ್ ಕೋಪ ಮಾಡ್ಕೋಬೇಡ. ಗಂಡ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಹೆಂಡತಿ ಈ ಥರ ಸಿಟ್ಟಲ್ಲಿ ಕಳ್ಸ್ಕೊಟ್ರೆ ಹೇಗಿರತ್ತೆ ನೀನೇ ಹೇಳು? ಹೋಗಿದ್ ಕೆಲಸ ಚೆನ್ನಾಗಿ ಆಗಲ್ಲ ಹನಿ. ಸೊ ಪ್ಲೀಸ್ ವಿಶ್ ಮಿ ಗುಡ್ ಲಕ್. ಇವತ್ತೆಲ್ಲ ಚೆನ್ನಾಗಾದ್ರೆ ನಮ್ಮಿಬ್ರಿಗೂ ಒಳ್ಳೆ ತಾನೆ? ನಮ್ಮಿಬ್ರಿಗೂ ಒಳ್ಳೇದಾ? ಹೇಗೆ? ಇದೇನ್ ಹನಿ ಹೀಗೆ ಕೇಳ್ತಿದ್ಯಾ? ನನ್ನ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆದ್ರೆ ನೀನು ಖುಷಿ ಇರಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸ್ಟ್ರೆಸ್ ಫ್ರೀ ಆಗ್ತೀನಿ. ಈ ಕೋಪ ಗೀಪ ಏನೂ ಇರಲ್ಲ. ಪಕ್ಕನಾ? 100% ಪಕ್ಕ ಹನಿ. ಅಂಡ್ ಮೋರ್ ಓವರ್, ಇವತ್ತು ನಾನು ಅನ್ಕೊಂಡಿರೋ ತರ ಪ್ರೆಸೆಂಟೇಶನ್ ಚೆನ್ನಾಗೇನಾದ್ರೂ ಆದ್ರೆ ನನ್ನ ಕಡೆಯಿಂದ ನಿನಗೆ ಒಂದು ಕ್ಯಾಂಡಲ್ ಲೈಟ್ ದಿನ. ಪಕ್ಕನಾ? ಎಸ್ ಪಕ್ಕ. ವಿಶ್ ಮಿ ಗುಡ್ ಲಕ್. All the best, baby. Do well. ಆದೀಶ್ವರ್ ಸರ್, ನೀವಾ? ಎಸ್, ನಾನೇ. ಸರ್, ನೀವೇನ್ ಮಾಡ್ತಿದ್ದೀರಾ ಸರ್ ಇಲ್ಲಿ? ನೀವೇ ಅಲ್ವಾ ಮಾತಾಡ್ತಾ ಇದ್ದಿದ್ದು? ಭಾಗ್ಯ ಬಂದು ಬಳಗದಲ್ಲಿ ಮಾತಾಡೋಕೆ ಯಾರು ಗಂಟ್ರಿಲ್ವಾ ಅಂತ. ನಾನು ಬಂದಿದ್ದೀನಲ್ಲ, ಮಾತಾಡಿ. ಅದೇನೋ ಮ್ಯಾನ್ ಟು ಮ್ಯಾನ್ ಅಂತ ಹೇಳ್ತಾ ಇದ್ರಲ್ಲ, ಕಮ್ ಲೆಟ್ಸ್ ಟಾಕ್. ಸರ್, ನಿಮ್ಮ ನೇರಕ್ಕೆ ನಾನು ಮಾತಾಡಕ್ಕಾಗತ್ತಾ? ಅಲ್ಲ, ಇಷ್ಟೊತ್ತು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರಲ್ಲ, ಮತ್ತೆ ಇವಾಗ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಅಯ್ಯೋ ಹಾಗಲ್ಲ ಸರ್, ನಾನು ನಿಮ್ಮ ಕಂಪ್ನಿ ಶೇರಿಂಗ್ಸ್ ಅಲ್ಲಿ ಪಾರ್ಟ್ನರ್ ಆಗ್ಬೇಕು ಅಂತಿದ್ದೀನಿ. ಆಗ ನಾವು ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ತೀವಲ್ಲ, ಹಾಗಿರುವಾಗ ನಿಮ್ಮ ಎದುರಿಗೆ ನಾನು ಹೇಗೆ ಮಾತಾಡಕ್ಕಾಗತ್ತೆ ಸರ್? ಇನ್ನೂ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿಲ್ವಲ್ಲ? ಇಲ್ಲ ಸರ್, ಅದನ್ನೇ ಮಾತಾಡ್ಬೇಕು ಅಂತ ತುಂಬಾ ಟೈಮಿಂದ ಕಾಯ್ತಾ ಇದ್ದೆ. ನಿಮ್ಮನ್ನ ಮೀಟ್ ಮಾಡೋಕ್ಕೂ ತುಂಬಾ ಸಲ ಟ್ರೈ ಮಾಡಿದೆ ಸರ್. ಇವತ್ತು ನೀವು ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಸರ್. ಇವತ್ತೇ ಮಾತಾಡಿ ಮುಗಿಸ್ಕೊಂಡ್ಬಿಡೋಣ. ಸಾರಿ, ನಾನಿಲ್ಲಿ ಆ ವಿಷಯ ಮಾತಾಡಕ್ ಬಂದವನಲ್ಲ. ಬಟ್ ನೀವಾಗ ಕೇಳ್ತಿದ್ದೀರಾ ಅಂತ ಹೇಳ್ತೀನಿ ಕೇಳಿ. ಯುವರ್ ಪ್ರಪೋಸಲ್ ಇಸ್ ರಿಜೆಕ್ಟೆಡ್. ಸರ್, ಏನ್ ಹೇಳ್ತಾ ಇದ್ದೀರಾ? ನಿಮಗೇನು ಕೇಳಿಸ್ತೋ ನಾನು ಅದನ್ನೇ ಹೇಳಿದ್ದು. ಸರ್, ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಇಷ್ಟೆಲ್ಲ ಮಾಡಿದ್ಮೇಲೂ ರೀಸನ್ ಕೇಳ್ತಾ ಇದ್ದೀರಲ್ಲ. ನೋಡಿ, ನನಗೆ ಬಿಸ್ನೆಸ್ ಮಾಡೋವಾಗ ಎಥಿಕ್ಸ್ ಎಷ್ಟು ಮುಖ್ಯನೋ, ಆ ವ್ಯಕ್ತಿ ಪರ್ಸನಲ್ ಲೈಫಲ್ಲೂ ಬೇಸಿಕ್ ಕಲ್ಚರ್ ಇಟ್ಕೊಂಡಿರೋದು ಅಷ್ಟೇ ಮುಖ್ಯ. ನನಗೆ ನಿಮ್ಮಲ್ಲಿ ಅದು ಕಾಣಲಿಲ್ಲ. ಮನೋಜ್, ಐ ವೆರಿ ವೆಲ್ ನೋ ನಿಮ್ಗೆಲ್ಲ ಅರ್ಥ ಆಗಿದೆ, ಬಟ್ ಅರ್ಥ ಆಗದೆ ಇರೋ ಥರ ನಾಟಕ ಮಾಡ್ತಾ ಇದ್ದೀರಾ ಅಂತ. ನೀವು ಇಷ್ಟೊತ್ತು ಮಾತಾಡ್ತಾ ಇದ್ರಲ್ಲ, ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಆರೋಗ್ಯನ್ಸ್ ಇದೆ, ನೀವು ಎಷ್ಟು ಈಗೋಯಿಸ್ಟಿಕ್ ಅಂತ. ಒಬ್ರ ಹತ್ರ ಮಾತಾಡೋ ಮಾತಾ ಅದು. ಅದು ಹಾಗಲ್ಲ ಸರ್, ನನ್ನ
ನಿಮ್ಮ ಮಗನೇ ತಪ್ಪು ಮಾಡಿರೋದು. ನಿಮ್ಮ ಮಗ ಸ್ಕೂಲ್ಗೆ ಏನಕ್ಕೆ ಬರ್ತಾನೆ? ಓದಕ್ಕ ಅಥವಾ ಈ ತರ ರ್ಯಾಗ್ ಮಾಡಕ್ಕ? ಅಲ್ಲ, ಒಂದು ಹುಡುಗನ ಮೇಲೆ ಹೇಗ್ರಿ ಕೈ ಮಾಡ್ತಾನ ಅವನು? ಅಂಡ್ ನೀವು ಈ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸೋ ಪೇರೆಂಟ್ಸು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವರಾದ್ರು ನಿಮ್ಗೆ ಬನ್ನಿ ಹೋಗಿ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಯಾಕೆ ಹೇಳಿ? ಅದು ನಿಮ್ಮ ಪದವಿಗೆ ಅವ್ರು ಕೊಡ್ತಾ ಇರೋ ಮರ್ಯಾದೆ. ಅದನ್ನ ಉಳಿಸ್ಕೊಳ್ಳಿ ಸರ್. ಸರ್ ಅದು ಹಾಗಲ್ಲ, ಮನೋಜ್ ಸರ್. ಗೊತ್ತು, ಮನೋಜ್ ಮೆಹ್ರಾ ಈ ಸ್ಕೂಲ್ಗೆ ಫಂಡ್ ಮಾಡ್ತಾ ಇದ್ದಾರೆ ಅಂತ. ದಟ್ ಡಸಂಟ್ ಮೀನ್ ಅವ್ರ ಮಗ ಏನ್ ಮಾಡಿದ್ರು ಸರಿ ಅಂತ. ನೋಡಿ, ಜನರಲ್ ಆಗಿ ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮ್ ಯಾಕೆ ಹಾಕ್ತಾರೆ ಹೇಳಿ? ನಾನು ದೊಡ್ಡವ್ರ ಮನೆಯಿಂದ ಬಂದಿದ್ದೀನಿ, ನಾನು ಬಡವನ ಮಗ, ನಾನು ಮಿಡಲ್ ಕ್ಲಾಸ್ ಮನೆಯವ್ರ ಮಗ, ಇಂಥದ್ದೆಲ್ಲ ಅವ್ರ ಮೈಂಡ್ ಸೆಟ್ಗೆ ಬರಬಾರ್ದು ಅಂತ. ಹಾಗಿದ್ಮೇಲೆ ಸ್ಕೂಲ್ ರೂಲ್ಸ್ ಕೂಡ ಎಲ್ಲರಿಗೂ ಈಕ್ವಲ್ ಆಗಿ ಅಪ್ಲೈ ಆಗುತ್ತೆ ತಾನೆ? ಇಲ್ಲಿ ಬಿಸ್ನೆಸ್ ಮ್ಯಾನ್ಗೆ ಅಥವಾ ಸೊಸೈಟಿಲಿ ದೊಡ್ಡ ಹೆಸರಿರೋರ್ಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ ಅನ್ನೋದಾದ್ರೆ ಈ ಸ್ಕೂಲು ಅಂಥವ್ರಿಗೆ ಮಾತ್ರ ಸೇರಿದ್ದು ಅಲ್ವಾ? ನೋ ಸರ್, ಜನರಲ್ ಪಬ್ಲಿಕ್ ಕೂಡ ಬರ್ಬೋದು. ಜನರಲ್ ಪಬ್ಲಿಕ್ ಕೂಡ ಬರ್ಬೋದು ಅಂದಾಗ ಅವ್ರ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆದ್ರೆ ಅವ್ರ ಪರವಾಗಿ ನಿಂತ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಸರ್. ಇದನ್ನೆಲ್ಲ ಬಿಟ್ಟು ನಿಮ್ಮ ಪದವಿಗೆ ಮರ್ಯಾದೆ ಕೊಟ್ಟು ಮನಸ್ಸಾಕ್ಷಿಯಿಂದ ಹೇಳಿ ಯಾರು ತಪ್ಪು ಅಂತ. ಅವಂದೇ ಸರ್. ಮನೋಜ್, ಅರ್ಥ ಆಯ್ತು ಅನ್ಸುತ್ತೆ. ಅಲ್ಲಿ ಏನ್ ಬರ್ದಿದೆ ಹೇಳಿ? ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅಂತ. ಅದರ ಅರ್ಥ ಏನು ಅಂತ ಗೊತ್ತಾ? ಪದವಿ, ಶ್ರೀಮಂತಿಕೆ, ಅಹಂಕಾರ ಇದನ್ನೆಲ್ಲ ಗೇಟಿಂದ ಹೊರಗಡೆ ಬಿಟ್ಟು ಕೈ ಮುಗಿದು ಶ್ರದ್ಧೆಯಿಂದ ಒಳಗಡೆ ಬಾ ಅಂತ. ಅದನ್ನ ಫಾಲೋ ಮಾಡೋದನ್ನ ಕಲೀರಿ. ಅದನ್ನ ನೀವೇ ಅಲ್ವಾ ಬರ್ತಿರೋದು? ನೀವು ಅದನ್ನ ಮೊದಲು ಫಾಲೋ ಮಾಡೋದನ್ನ ಕಲೀರಿ. ಯಾರೋ ಒಬ್ರು ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಅಂದ ತಕ್ಷಣ ಅವರು ವೀಕ್ ಅಂತ ಅನ್ಕೋಬೇಡಿ. ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್. ಒಂದು ಹೆಣ್ಣು ಒಂಟಿಯಾಗಿ ನಿಂತಿದ್ದಾಳೆ ಅಂದ ತಕ್ಷಣ ಅವಳು ಅಸಹಾಯಕಿ ಅನ್ಕೋಬೇಡಿ. ಅವಳಿಗೂ ಬದುಕೋ ರೈಟ್ಸ್ ಇದೆ, ಎಲ್ಲಾನು ಎದುರಿಸೋ ಶಕ್ತಿ ಇದೆ, ನಿಭಾಯಿಸೋ ಗಟ್ಟಿ ಮನಸ್ಸಿದೆ.